ಎಲ್ರಿಗೂ ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೇ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ದಿರುವಂತದ್ದು. ಸೊ ಇವತ್ತು ನಾವು ಇನ್ನೊಂದು ಹೊಸ ಚಾಪ್ಟರ್ ನ ಓದ್ತಾ ಇದ್ದೀವಿ. ಚಾಪ್ಟರ್ ನ ಹೆಸರು ವಿದ್ಯಾರ್ಥಿಗಳೇಕೆ ನಿಮ್ಮಿಂದ ದೂರವಾಗುತ್ತಾರೆ. ವಿದ್ಯಾರ್ಥಿಗಳೇಕೆ ನಿಮ್ಮಿಂದ ದೂರವಾಗುತ್ತಾರೆ ಅನ್ನೋದನ್ನು ನೋಡೋಣ. ಇವತ್ತು ಮಕ್ಕಳುಗಳು ಯಾಕೆ ಪೇರೆಂಟ್ಸ್ ಇಂದ ಕೂಡ ದೂರ ಇರಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಂತಾನೂ ನೋಡೋಣ. ನಮ್ಮಿಂದ ವ್ಯಕ್ತಿಗಳು ಯಾಕೆ ದೂರ ಆಗ್ತಾರೆ ಅಂತಾನೂ ನೋಡೋಣ. ಸೊ ನಾವು ಎಲ್ಲಾ ಕ್ಯಾರೆಕ್ಟರ್ ಅಲ್ಲೂ ಕೂಡ ಜ್ಞಾನನ ತಗೊಳ್ತಾ ಹೋಗೋಣ. ಓಕೆ. ಸೊ ಶಿಕ್ಷಕರಾದ ನಿಮ್ಮನ್ನು ವಿದ್ಯಾರ್ಥಿಗಳು ಯಾಕೆ ದೂರವಿಡಬಹುದು ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡ್ಕೊಂಡಿದೀವಾ? ಏನಕ್ಕೆ ಅಂದ್ರೆ, ಇವರನ್ನ ಸಂಪರ್ಕಿಸುವುದು ಸುಲಭವಲ್ಲ ಅಥವಾ ಅವರು ಬೆದರಿಸುವವರು ಎನ್ನುವ ಭಾವನೆ ಬಂದರೆ ವಿದ್ಯಾರ್ಥಿಗಳು ದೂರ ಆಗ್ತಾರೆ. ಅಂದ್ರೆ ಅಯ್ಯೋ ಇವ್ರು ಏನು ಸಪೋರ್ಟ್ ಮಾಡಲ್ಲಪ್ಪ, ಇವ್ರನ್ನ ರೀಚ್ ಮಾಡೋದೇ ವರ್ತ್ ಇಲ್ಲ, ಅಥವಾ ಇವರು ಸುಮ್ನೆ ಏನಾದ್ರು ಹೇಳಕ್ ಹೋದ್ರೆ ಬರೀ ಹೆದರ್ಸ್ತಾರೆ, ನಮ್ಗೆ ಕಾನ್ಫಿಡೆನ್ಸ್ ಕೊಡೋದಕ್ಕಿಂತ ಬರೀ ಭಯ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಭಾವನೆ ಯಾರು ಕೊಟ್ಟಿರ್ತಾರೆ ಅವರಿಂದ ಜನ ದೂರ ಆಗ್ತಾರೆ. ಸೇಮ್ ವಿದ್ಯಾರ್ಥಿಗಳು ದೂರ ಆಗ್ತಾರೆ. ಅತಿಯಾದ ಶಿಸ್ತು ಗೌರವಕ್ಕಿಂತ ಹೆಚ್ಚಾಗಿ ಭಯವನ್ನ ಸೃಷ್ಟಿಸಿದ್ರೆ, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡಕ್ ಹೋದ್ರೆ, ತುಂಬಾ ಶಿಸ್ತು 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 ಅಂತ ಮಾಡಕ್ ಹೋದ್ರೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೆಮ್ಮದಿ. ಸೊ ಆ ಖುಷಿಯನ್ನ ಬಿಟ್ಟು ತುಂಬಾ ಶಿಸ್ತು ಅಂತ ನೋಡಕ್ ಹೋದಾಗ ಜನ ನಮ್ಮಿಂದ ದೂರ ಆಗ್ತಾರೆ. ಅಂದ್ರೆ ಒಂದ್ ರೀತಿ ಇವರು ಈಗೋಯಿಸ್ಟಿಕ್ ಪರ್ಸನ್ ಅನ್ಸತ್ತೆ, ಇವರು ಏನು ನಮಗ್ ಸಿಗಲ್ಲ ಅನ್ಸತ್ತೆ ಅನ್ನೋದ್ರಿಂದ ನಮಗ್ ದೂರ ಆಗ್ತಾರೆ. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ, ನಾವು ನನಗೆ ಗೊತ್ತಿರೋ ಹಂಗೆ ರೀಸೆಂಟ್ ಆಗಿ ನಾನು ಹೇಳ್ತಾ ಇದ್ದೆ, ನನ್ನ ಕಸಿನ್ ಒಬ್ರು ನಮ್ಮ ದೊಡ್ಡಪ್ಪಂಗೆ, ಸೊ ಅವರು ನಮ್ಮ ಒಬ್ರು ಆಂಟಿ, ಅವರು ಕೂಡ ಟೀಚರು. ಸೊ ನಮ್ಗೆಲ್ಲ ಸಮ್ಮರ್ ಹಾಲಿಡೇಸ್ಗೆ ಹೋಗ್ಬಿಟ್ರೆ ಅವ್ರು ಬಂದ್ರೆ ನಮ್ಗೆ ಇರಿಟೇಷನ್. ಯಾಕೆ ಇರಿಟೇಷನ್ ಅಂದ್ರೆ, ಬೆಳಗ್ಗೆ ಹಿಂಗೆ ಎದ್ದೇಳ್ಬೇಕು, ಹಿಂಗೆ ಕುತ್ಕೊಬೇಕು, ಹಿಂಗೆ ಇರ್ಬೇಕು, ಆಮೇಲೆ ಜಾಸ್ತಿ ನಗ್ಬಾರ್ದು, ಇದೆಲ್ಲ ಮಾಡ್ತಾ ಇದ್ರು. ನಮಗ ಅವ್ರು ಬಂದ್ರೆ ನಾವು ನಮ್ಮ ಒಂದು ತನನ ಕಳ್ಕೊಂಡ್ಬಿಡ್ತಾ ಇದ್ವಿ. ಸೊ ದಟ್ ಅಪ್ಪ ಅವ್ರು ಯಾಕಾದ್ರೂ ಬರ್ತಾರೋ ಅಂತ ಅನ್ಕೊಳ್ತಾ ಇದ್ವಿ. ಹಾಗಾಗಿ ಅತಿಯಾದ ಶಿಸ್ತು ವ್ಯಕ್ತಿಗಳನ್ನ ನಮ್ಮಿಂದ ದೂರ ಮಾಡುತ್ತೆ. ನಿಮ್ಮ ಶಿಸ್ತು, ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ನನ್ಗೆ ಗೌರಿ ಶೆಟ್ಟಿಯವರ ಒಂದು ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿದಾಗ ಅಲ್ಲಿ ಅವ್ರೊಂದು ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇನಂದ್ರೆ, ಏನ್ ಹೇಳ್ತಾರೆ, ಒಬ್ಬ ವ್ಯಕ್ತಿ, ಅವರ ಹೆಸರು ಬೇಡ, ತುಂಬಾ ಪ್ರಸಿದ್ಧವಾದ ಒಂದು ಚಿತ್ರನಟ, ಆಯ್ತಾ, ಹೀರೋ. ಸೊ ಯಾವ ಲೆವೆಲ್ಗೆ ಅಂದ್ರೆ, ಅವ್ರಿಗೆ ಎಲ್ಲರೂ ಅವರನ್ನ ಅಷ್ಟು ಗೌರವಿಸ್ತಾರೆ, ಅಷ್ಟು ಪ್ರೀತಿಸ್ತಾರೆ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅವರ ಸರ್ಕಲ್ ಅಲ್ಲಿ. ಸೊ ಅವರು ಮನೆಗೆ ಬಂದಾಗ, ಅಂದ್ರೆ ಎಲ್ಲರ ಜೊತೆಲೂ ಇರ್ಬೇಕಾದ್ರೆ ಒಂದ್ ರೀತಿಯಾದಂತಹ ಒಂದು ಇದು ಏನ್ ಹೇಳ್ತಾರೆ, ಸರಿಯಾಗಿ ಮನೇಲೂ ಕೂಡ ನನ್ ಮಕ್ಳು ಹಂಗೆ ನಂಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಂತೆ. ಅವ್ರ ವೈಫ್ ಅರ್ಥ ಮಾಡ್ಸಿದ್ರಂತೆ, ನೀವು ಹೊರಗಡೆ ಇದ್ದಂಗೆ ಮನೇಲಿ ನೀವು ಇರೋಕೆ ಟ್ರೈ ಮಾಡ್ಬೇಡಿ. ಸೊ ನೀವು ಅಲ್ಲಿ ನಿಮಗ್ ಸಿಗ್ತಾ ಇದೆ ಗೌರವ ಅಂತ ಇಲ್ಲೂ ಅದೇ ತರ ಸಿಗ್ಬೇಕು ಅನ್ಕೊಂಬೇಡಿ. ಇಲ್ಲಿ ನೀವು ಅಪ್ಪ, ಅಲ್ಲಿ ನೀವು ಹೀರೋ, ಸೊ ದಟ್ ನೀವು ಇಲ್ಲೂ ಹೀರೋ ಅಂತ ಅನ್ಕೋಬೇಡಿ ಅಂತ ಹೇಳಿ ಅವರ ವೈಫ್ ಹೇಳಿದ್ರಂತೆ. ಸೊ ಅವತ್ತಿಂದ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಬಂದ್ರಂತೆ. ಸೊ ಅದನ್ನ ಗೌರಿ ಶೆಟ್ಟಿ ಸರ್ ಹೇಳ್ತಾ ಇದ್ರು. ಸೊ ಅತಿಯಾದ ಶಿಸ್ತು ಕೂಡ ನಮ್ಗೆ ನೋಡಿ, ತುಂಬಾ ಶಿಸ್ತು ಮೇಂಟೈನ್ ಮಾಡ್ತಾ ಇದ್ರೆ ಅಂತ ಮನೆಗಳಲ್ಲೇನೆ ಮಕ್ಕಳು ದಾರಿ ತಪ್ಪೋದು, ಅಂತ ಮನೆಗಳಲ್ಲೇ ಮಕ್ಕಳು ಪೇರೆಂಟ್ಸ್ಗೆ ಸುಳ್ಳು ಹೇಳೋದು. ಯಾಕೆ? ಆ ಶಿಸ್ತು ಹಿಂಗಿರ್ಬೇಕು ಅಂತ ಯಾವ ಮನೇಲಿ ಜಾಸ್ತಿ ಟ್ರೈನ್ ಮಾಡ್ತಾರೆ, ಯಾವ ಮನೇಲಿ ಜಾಸ್ತಿ ಹೇಳಿರ್ತಾರೆ, ಆ ಮಕ್ಳೇ ರಾಂಗ್ ರೂಟ್ಗೆ ಹೋಗೋದು ಅಥವಾ ಸುಳ್ಳು ಹೇಳೋದು ಮನೆಯಲ್ಲಿ. ಸೊ ಹಾಗಾಗಿ ಅತಿಯಾದ ಶಿಸ್ತು ಸಂಬಂಧನ ಕೂಡ ದೂರ ಮಾಡುತ್ತೆ. ಗೊಂದಲಮಯ ಬೋಧನೆ ವಿದ್ಯಾರ್ಥಿಗಳನ್ನ ಬೋರ್ ಮಾಡ್ಬಿಡುತ್ತೆ. ಅಂದ್ರೆ ಸುಮ್ನೆ ಕನ್ಫ್ಯೂಷನ್ ಆಗಿ ಮಾಡೋ ಮೊದ್ಲೇ ಪಾಠ ಕೇಳ್ಕೊಳಕ್ಕೆ ಅವ್ರಿಗೆ ಮೂಡಿರೋದಿಲ್ಲ. ಸೊ ಇನ್ನೂ ಕನ್ಫ್ಯೂಷನ್ ಆಗಿ ಹೇಳ್ದಾಗ, ಅಯ್ಯೋ ಈ ಪಾಠ ಕೇಳೋದು ಒಂದೇ ಬಿಡೋದು ಒಂದೇ ಅಂತ ಅನ್ಬಿಟ್ಟು ಆ ಕ್ಲಾಸ್ನ ಎಸ್ಕೇಪ್ ಆಗ್ತಾರೆ, ಅಥವಾ ಆ ಟೀಚರ್ ಇಂದಾನೆ ಅವರು ದೂರ ಆಗ್ತಾರೆ. ಯಾವ ಶಿಕ್ಷಕರು, ಇದಂತೂ ತುಂಬಾ ಇಂಪಾರ್ಟೆಂಟ್ ನೋಡಿ, ಪಕ್ಷಪಾತಿ ಮಾಡ್ತಾರೆ, ಅಂದ್ರೆ ಪಾರ್ಶಾಲಿಟಿ ಮಾಡ್ತಾರೆ, ಅಂಥ ಶಿಕ್ಷಕರ ಹತ್ರ ವಿದ್ಯಾರ್ಥಿಗಳು ಹೋಗಲ್ಲ. ಸೇಮ್ ತಂದೆ ತಾಯಿ ಆಗಿರ್ಬೋದು, ನಾವು ಪಾರ್ಶಾಲಿಟಿ ಮಾಡಿದ್ರೆ, ನಮ್ಮ ಒಬ್ಬ ಮಗುಗೆ ಒಂಥರ, ಇನ್ನೊಂದ್ ಮಗಂಗೆ ಒಂಥರ ಅಂತ ಮಾಡಿದಾಗ್ಲೂ ಕೂಡ ಮಕ್ಕಳು ನಮ್ಮಿಂದ ದೂರ ಆಗ್ತಾರೆ. ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರು ಮಕ್ಕಳು ನಮ್ಮಿಂದ ದೂರ ಆಗ್ತಾರೆ. ಸಂಬಂಧಗಳಲ್ಲೂ ಅಷ್ಟೇ, ನಾವ್ ಯಾವಾಗ ಬೇರೆಯವ್ರ ಜೊತೆಗೆ ಬೇರೆಯವ್ರನ್ನ ಕಂಪೇರ್ ಮಾಡ್ತೀವಿ, ಅಥವಾ ನೀನು ಏನ್ ಹೇಳ್ತಾರೆ, ಇವ್ರಿಗೆ ಮಾತ್ರ ನಾನು ಕರೆಕ್ಟ್ ಅನ್ನೋ ತರ ಇರ್ತಾರೆ, ಅಂತ ಟೈಮಲ್ಲಿ ಇನ್ನೊಬ್ರು ನಮ್ಮಿಂದ ದೂರ ಆಗ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅಫ್ಕೋರ್ಸ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಸ್ಕೂಲ್ ಡೇಸ್ ಅಲ್ಲಿ. ಸೊ ಹೇಗೆ ಅಂತ ಅಂದ್ರೆ, ತುಂಬಾ ಓದೋರ್ಗೆ ಒಂಥರ, ಓದ್ದೇ ಇರೋರಿಗೆ ಒಂಥರ,
ನಾವು ಸ್ಪೋರ್ಟ್ಸ್ ಹೋಗೋರ್ಗ್ ಒಂಥರ, ಕ್ಲಾಸಿಗೆ ಬರೋರಿಗೆ ಒಂಥರ, ಇದೊಂಥರ ಟೀಚರ್ಸ್ ಮೇಲೆ ನಮ್ಗೆ ಒಂದು ಒಳ್ಳೆ ಒಪಿನಿಯನ್ ನನಗಂತೂ ಹೋಗ್ಬಿಟ್ಟಿತ್ತು ಆಯ್ತಾ. ನಾನು ಫ್ಯಾಕ್ಟ್ ಹೇಳ್ತೀನಿ, ನಂಗೆ ಹೋಗ್ಬಿಟ್ಟಿತ್ತು. ನಂಗೆ ಕೆಲವು ಟೀಚರ್ಸ್ ನ ನೋಡಿದಾಗ ಇಷ್ಟ ಆಗ್ತಿತ್ತು, ಯಾಕಂದ್ರೆ ಎಲ್ಲರನ್ನೂ ಅವ್ರು ಹಂಗೆ ನೋಡ್ತಾ ಇದ್ದಾರೆ ಅಂತ. ಈ ಕೆಲವ್ರು ಪಾರ್ಶಾಲಿಟಿ ಮಾಡಿದಾಗ ಟೀಚರ್ಸ್ ಆಗಿ ಏನ್ ಪ್ರಯೋಜನ, ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಇವ್ರಿಗೆ ಬದುಕೋ ಒಂದ್ ಇದು ಗೊತ್ತಿಲ್ಲ ಅಂತ ನಾನು ಈವನ್ ಟೀಚರ್ಸ್ ಹತ್ರ ಜಗಳ ಕೂಡ ಮಾಡಿದೀನಿ. ಸೊ ಗುರುಗಳ ಶಾಪ ಅಂತಾರಲ್ಲ, ಅವೆಲ್ಲ ಆಗಿತ್ತೇನೋ ಗೊತ್ತಿಲ್ಲ ನನ್ಗೆ. ಒಟ್ನಲ್ಲಿ ನಾನು ಬೈದಿದ್ದೀನಿ, ಅಂದ್ರೆ ನಾನು ಅಂದಿದ್ದೀನಿ. ಸೊ ನೀವು ಒಬ್ರಿಗೆ ಒಂದೊಂದ್ ತರ ಮಾಡ್ತೀರಲ್ಲ ಮ್ಯಾಮ್, ನೀವು ಕಾಲೇಜ್ಗೆ ಹೆಸರು ಬರ್ಬೇಕು ಅಂತೀರಾ, ಸ್ಪೋರ್ಟ್ಸ್ಗೆ ಹೋದ್ರೆ ಸ್ಪೋರ್ಟ್ಸ್ಗೆ ಹೋಗಿ ಹಾಳಾಗ್ತಾರೆ ಅಂತೀರಾ, ನೀವೇ ಹೆಂಗೆಲ್ಲ ಮಾತಾಡಿದ್ರೆ ಪ್ರೋತ್ಸಾಹ ಕೊಡೋರು ಯಾರು ಹಾಗಿದ್ರೆ ಅಂತೆಲ್ಲ ನಾನು ಡೈರೆಕ್ಟ್ ಆಗಿ ಕೇಳಿದ್ದೀನಿ ಕಾಲೇಜಲ್ಲಿ. ಸೊ ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ಪಾರ್ಶಾಲಿಟಿ ಮಾಡುವಂತ ಟೀಚರ್ಸ್ ನ ಯಾವ ಮಕ್ಕಳು ಕೂಡ ಇಷ್ಟಪಡಲ್ಲ. ಸೇಮ್ ನಮ್ಮ ವ್ಯಕ್ತಿತ್ವದಲ್ಲಿ ಆತರ ಇದ್ರೂ ಯಾರು ಇಷ್ಟಪಡಲ್ಲ. ವಿದ್ಯಾರ್ಥಿಗಳ ಯೋಗಕ್ಷೇಮ ಅಥವಾ ಪ್ರಗತಿಪರ ಬಗ್ಗೆ ಯಾವುದೇ ಕಾಳಜಿ ತೋರಿಸದ ಶಿಕ್ಷಕರಿಂದ ವಿದ್ಯಾರ್ಥಿಗಳು ನಿಧಾನ ಆಗ್ತಾರೆ. ಅಂದ್ರೆ ಬರೀ ಓದಿನ ವಿಚಾರದಲ್ಲಿ ಮಾತ್ರ ಒಬ್ಬ ಹುಡುಗನ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಅವರ ಜೀವನಕ್ಕೆ ಸಂಬಂಧಪಟ್ಟಂಗೆ ನೀವೇನೂ ಕೂಡ ಅವರ ಯೋಗಕ್ಷೇಮ ನೋಡ್ಕೊಳ್ಳಿಲ್ಲ ಅಂದ್ರೆ ಏನಕ್ಕಿರ್ಬೇಕು ಅಂತ ಆಬ್ವಿಯಸ್ಲಿ ಅನ್ಸುತ್ತೆ. ಇದು ಬರೀ ಶಿಕ್ಷಕರಿಗಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಸೊ ನೋಡಿ, ಇವತ್ತಿಗೂ ಕೂಡ ನಾನು ಕೆಲವು ಟೀಚರ್ಸ್ ನ ಯಾಕೆ ನೆನ್ಪಿಟ್ಕೊಳ್ತೀನಿ ಅಂತ ಅಂದ್ರೆ, ನನ್ಗೆ ಇವತ್ತಿಗೂ ನಾನು ತುಂಬಾ ಸಲ ರಿಪೀಟ್ ಮಾಡುವಂತ ಒಬ್ರು ಟೀಚರ್ ಹೆಸರು ಯಾವುದು ಅಂದ್ರೆ ಅದು ಮಂಜುಳಾ ಮ್ಯಾಮ್ ಅಂತ ಹೇಳಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ನಾನು ಪಾಡ್ಕಾಸ್ಟ್ ಅಲ್ಲೂ ಹೇಳಿದ್ದೀನಿ. ರೀಸನ್ ಏನು ಅಂತ ಅಂದ್ರೆ, ನನಗೆ ಆಪರೇಷನ್ ಆದಾಗ ನನಗೆ ಹೋಮ್ವರ್ಕ್ ಬರೆಯಕ್ ಆಗ್ತಾ ಇರ್ಲಿಲ್ಲ, ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಎವ್ರಿ 1 hour ಒನ್ಸ್ ನಾನು ಲಿಕ್ವಿಡ್ ತಗೋಬೇಕಿತ್ತು ನನ್ಗೆ. ಸೊ ಆ ತರದ ಒಂದು ಸಿಚುಯೇಷನ್ ಅಲ್ಲಿ ಡಾಕ್ಟರ್ ನನ್ಗೆ ಬರ್ಕೊಟ್ಟಿದ್ರು, ಈ ತರ 1 hour ಒನ್ಸ್ಗೆ ಅವಳಿಗೆ ಇದು ಅಂದ್ರೆ ಇವ್ರಿಗೆ ತಗೋಬೇಕು ಅಂತ. ಇಡೀ ಕ್ಲಾಸ್ ಅಲ್ಲಿ ಅವ್ರು HM ಆಗಿದ್ರು, ಎಲ್ಲ ಟೀಚರ್ಸ್ಗೂ ಅಪ್ಡೇಟ್ ಮಾಡಿದ್ರು ಅವಳಿಗೆ ಕರೆಕ್ಟ್ ಆಗಿ 1 hour ಒಂದ್ಸಲ ಬಿಟ್ಬಿಡಿ ಅಂತ. ನನಗೆ ಅಂತ ಅಲ್ಲ, ಅವ್ರು ಎಲ್ಲರಿಗೂ ಅದೇ ಪ್ರೀತಿಯನ್ನ ಕೊಡ್ತಾ ಇದ್ದಿದ್ದು. ಅವರು ಸ್ಟ್ರಿಕ್ಟ್ ಇದ್ರು, ಆದ್ರೆ ಆ ಸ್ಟ್ರಿಕ್ಟ್ ಅಲ್ಲಿ ಅವ್ರ ಒಳಗಡೆ ಒಂದ್ ತಾಯಿ ಪ್ರೀತಿ ಕಾಣಿಸ್ತಾ ಇತ್ತು. ಸೊ ಇವತ್ತಿಗೂ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಅಂತಹ ಟೀಚರ್ಸ್ ಗಳ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ನನ್ಗೆ ಹೆಮ್ಮೆ ಆಕ್ಚುಲಿ. ಸೊ ದಟ್ ಹಾಗಾಗಿ ಆ ತರ ಟೀಚರ್ಸ್ ನ ನಿಜವಾಗ್ಲೂ ಇವತ್ತಿಗೂ ನಾನು ಯಾಕೆ ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಅವರು ಬರೀ ಟೀಚರ್ ಆಗಿರ್ಲಿಲ್ಲ, ಅವರ ವ್ಯಕ್ತಿತ್ವದಲ್ಲಿ ಆ ಒಂದು ಗುಣ ಇತ್ತು, ಅದಕ್ಕೆ ಇಷ್ಟ ಆಗಿದೆ. ಓಕೆ, ಅಂಡ್ ಈವನ್ ಸ್ಟೂಡೆಂಟ್ಸ್ ಕೂಡ ಮ್ಯಾಟರ್ ಆಗ್ತಾರೆ. ಸೊ ನಮ್ಗೆ ಹೆಂಗ್ ಬೇಕು ಹಂಗ್ ಟೀಚರ್ಸ್ ಇದ್ರೆ ಮಾತ್ರ ಇಷ್ಟ ಪಡೋದು ಅಲ್ಲ, ನಿಜವಾಗ್ಲೂ ಗುಣ ಇದ್ದಾಗ ಡೆಫಿನೆಟ್ಲಿ ಎಲ್ಲಾ ಸ್ಟೂಡೆಂಟ್ಸು ಇಷ್ಟಪಟ್ಟೆ ಪಡ್ತಾರೆ. ಸೊ ಅವಾಗ ಮಕ್ಕಳನ್ನ ವ್ಯಂಗ್ಯವಾಗಿ ಟೀಕ್ಸೋದು, ಎಲ್ಲರ ಮುಂದೆ ಅವ್ರನ್ನ ಎಬ್ಬಿಸ್ಬಿಟ್ಟು ಅವಮಾನ ಮಾಡೋದು, ಮಾರ್ಕ್ಸ್ ನ ಜೋರಾಗಿ ಹೇಳೋದು, ಇಂಥ ಟೀಚರ್ಸ್ ಇಂದ ಕೂಡ ದೂರ ಆಗ್ತಾರೆ. ನನಗ್ ಗೊತ್ತಿರಂಗೆ ನಮ್ಮ ಮನೇಲಿ ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಒಂದೊಂದ್ಸಲ ಫೀಸು ಕಟ್ಟಿಲ್ದೆ ಇದ್ದಾಗ ನಮ್ಗೆಲ್ಲ ಸ್ಕೂಲಲ್ಲಿ ಹೆಂಗೆ ಅಂದ್ರೆ ಅನೌನ್ಸ್ ಮಾಡ್ಬಿಡ್ತಾ ಇದ್ರು. ಅದ್ರಲ್ಲೂ ಒಬ್ಬ ಟೀಚರ್ ಕ್ಲಾಸಲ್ಲಿ ಕಂಪಲ್ಸರಿ ಅನೌನ್ಸ್ ಮಾಡಿದ್ರು. ನಮ್ಗೆ ಆ ಕ್ಲಾಸ್ ಬಂದ್ರೆ ಸಾಕು, ಅಯ್ಯೋ ಇವತ್ತು ಫೀಸ್ ಕಟ್ಟಿಲ್ಲ ಅಂತ ಎಲ್ರ ಮುಂದೆ ಅವಮಾನ ಮಾಡ್ತಾರಪ್ಪ ಅಂತ ಒಂಥರ ಕಷ್ಟ ಆಗ್ತಾ ಇತ್ತು. ಸೊ ಅವ್ರ ಕ್ಲಾಸ್ ಅಂದ್ರೇನೆ ನಮ್ಗೆ ಇರಿಟೇಟ್ ಆಗ್ತಿತ್ತು, ಅಯ್ಯೋ ಇದು ಯಾಕಾರು ಸಬ್ಜೆಕ್ಟ್ ಬರುತ್ತೋ ಅಂತ. ಸೊ ನೋಡಿ, ವ್ಯಕ್ತಿತ್ವದಿಂದ ಸಬ್ಜೆಕ್ಟ್ ನೇ ಹೇಟ್ ಮಾಡ್ತೀವಿ ನಾವು. ಟೀಚರ್ಸ್ ನ ಇಷ್ಟಪಟ್ರೆ ಆ ಸಬ್ಜೆಕ್ಟ್ ಅಲ್ಲಿ ಆಕ್ಚುಲಿ ಸ್ಕೋರ್ ಮಾಡ್ತೀವಿ. ಇದು ನಿಜವಾಗ್ಲೂ ಸತ್ಯ. ಇದಕ್ಕೊಂದು ಎಕ್ಸಾಂಪಲ್, ನನ್ಗೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದಿದ್ದು ಮಮತಾ ಮೇಡಮ್ ಅಂತ ಹೇಳಿ, ಅವ್ರು ಇವತ್ತು ನನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನನ್ಗೆ ಮ್ಯಾಥ್ಸ್ ಅಂದ್ರೇನೆ ಆಗಲ್ಲ ಆಯ್ತಾ, ಇಷ್ಟನೇ ಆಗ್ತಿರ್ಲಿಲ್ಲ ನನ್ಗೆ. ಆದ್ರೆ ನನಗೆ ಯಾವಾಗ ಮ್ಯಾಥ್ಸ್ ಟೀಚರ್ ಆಗಿ ಮಮತಾ ಮೇಡಮ್ ಅಂತ ನಮ್ ಸ್ಕೂಲಿಗೆ ಜಾಯ್ನ್ ಆದ್ರು, ಅವ್ರು ನಂಗೆ ಇಷ್ಟ ಆಗಕ್ ಸ್ಟಾರ್ಟ್ ಆದ್ರು. ಮಮತಾ ಮ್ಯಾಮ್ ನಂಗೆ ಇಷ್ಟ ಆಗಕ್ ಸ್ಟಾರ್ಟ್ ಆದ್ರು. ಅವ್ರ ಮನೆಗಳಿಗೆ ಹೋಗ್ತಾ ಇದ್ವಿ, ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ. ಒಂಥರ ಫ್ಯಾಮಿಲಿ ತರ ನನ್ಗೆ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಮ್ಯಾಥ್ಸೇ ಬೇಡ ನನ್ಗೆ ಅಂತ ಅನ್ಕೊಂಡಿದ್ದವಳು ಅಟ್ಲೀಸ್ಟ್ ಮ್ಯಾಥ್ಸ್ ನ ನಾನು ಓದಕ್ಕೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಪ್ಪ ಒಳ್ಳೆ ಸ್ಕೋರ್ ಮಾಡ್ಬೇಕು ಅನ್ನೋ ಥಾಟ್ ಬಂದು ನನ್ಗೆ. ಅಟ್ಲೀಸ್ಟ್ ನಾನು ಅದ್ರಲ್ಲಿ ಒಂದು ಏನು ಫೇಲೇ ಆಗ್ತಿದ್ದವಳು ಒಂದು ಹಂತಕ್ಕೆ ಒಂದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಮ್ಯಾಥ್ಸ್ ಅಲ್ಲಿ ಅಂದ್ರೆ ಅದು ಆ ಟೀಚರ್ ಇಂದ. ಹಾಗಿದ್ರೆ ಏನು, ನಮ್ಗೆ ಶಿಕ್ಷಕರು ಇಷ್ಟ ಆದ್ರೆ ಶಿಕ್ಷಣ ಇಷ್ಟ ಆಗತ್ತೆ, ಸೊ ಸಬ್ಜೆಕ್ಟ್ ಇಷ್ಟ ಆಗತ್ತೆ. ಸೊ ನಾವು ಒಂದು ಸಬ್ಜೆಕ್ಟ್ ನ ಇಷ್ಟ ಪಡೋ ಹಾಗೆ ಮಾಡೋ ಒಂದು ಕೆಪಾಸಿಟಿ, ಮ್ಯಾಜಿಕ್ಕು ಈವನ್ ಟೀಚರ್ಸ್ ಹತ್ರ ಇದೆ ಅಲ್ವಾ. ಸೊ ಹಾಗಿದ್ಮೇಲೆ ಟೀಚರ್ಸ್ ಎಷ್ಟು ಕರೆಕ್ಟ್ ಆಗಿರ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು. ಹಾಗೆ ಪಾಠಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳುವಿಕೆ ಮತ್ತು ಕ್ರಿಯೇಟಿವಿಟಿ ಇರಬೇಕು. ಯಾವ ಟೀಚರ್ಸ್ ಅಲ್ಲಿ ಕ್ರಿಯೇಟಿವಿಟಿ ಇರಲ್ಲ, ಮಕ್ಕಳನ್ನ ಪಾಠ ಕರ್ಕೊಳ್ಳಕ್ಕೆ ಆಗಲ್ಲ. ಸೊ ಮಕ್ಕಳು ಅವಾಗ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದಾಗ ಅದನ್ನ ನೆಗ್ಲೆಕ್ಟ್ ಮಾಡದೆ ಸಮಾಧಾನವಾಗಿ ಆನ್ಸರ್ ಮಾಡ್ಬೇಕು. ಎಷ್ಟು ಪ್ರಶ್ನೆ ಕೇಳ್ತೀಯಾ, ಎಷ್ಟು ಸಲ ಹೇಳೋದು ಅಂತ ಹೇಳ್ದೆ ಸಮಾಧಾನವಾಗಿ ಆನ್ಸರ್ ಮಾಡ್ಬೇಕು. ಬಿಕಾಸ್ ಅದೇ ತಾನೇ ನಮ್ ಕೆಲ್ಸ ಆಯ್ತಾ. ಸೊ ಈ ಡಾಕ್ಟರ್ಸ್ಗಳು ಎಲ್ರದ್ದು ಅಷ್ಟೇ ನೋಡಿ, ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ನಿಮ್ಮ ಬಿಸ್ನೆಸ್ ಹಂಗ್ ಗ್ರೋತ್ ಆಗುತ್ತೆ. ನಿಮ್ಮ ವ್ಯಕ್ತಿತ್ವ ಕಡಿಮೆ ಆದ್ರೆ ನಿಮ್ಮ ಬಿಸ್ನೆಸ್ ಕಡಿಮೆ ಆಗುತ್ತೆ. ಈಗ ಬಿಸ್ನೆಸ್ಗೋಸ್ಕರ ವ್ಯಕ್ತಿತ್ವ ಬರ್ಬೇಕಾ, ಅಲ್ಲ, ವ್ಯಕ್ತಿತ್ವ ಇದ್ರೆ ಎಲ್ಲವೂ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ.
ಸೊ ಮೌಲ್ಯಮಾಪನಗಳು, ಅಂಕಗಳು ವಿಂಗಡಣೆಯ ಪಕ್ಷಪಾತದಿಂದ ಕೂಡಿದೆ ಅಂತ ಅನ್ಸಿದ್ರು ಕೂಡ ವಿದ್ಯಾರ್ಥಿಗಳು ದೂರ ಆಗ್ತಾರೆ. ಅಫ್ಕೋರ್ಸ್ ನನಗಿದಾಗಿತ್ತು. ಅಂದ್ರೆ ನಾನು ನಾನೇ ಆಗಿರ್ಬೋದು ಅಥವಾ ಕೆಲವರು ಬರಿತಾ ಇದ್ದಿದ್ರಲ್ಲಿ ಬರೀ ತಪ್ಪು ಹುಡುಕಿ ಸ್ಕೋರ್ ಕಡಿಮೆ ಮಾಡೋದು. ಒಂದು ಹುಡುಗಿ ಇದ್ಲು ನಮ್ ಕ್ಲಾಸಲ್ಲಿ, ಅವಳಿಗೆ ಮಾತ್ರ ಸ್ಕೋರ್ ಜಾಸ್ತಿ ಕೊಡ್ತಾ ಇದ್ರು. ನಾವು ಅವಳ ಪೇಪರ್ ಇಸ್ಕೊಂಡ್ ಚೆಕ್ ಮಾಡೋದು, ಅವಳು ತಪ್ಪು ಮಾಡಿದಾಳೆ, ಇದ್ ತಪ್ಪಾಗಿದೆ, ನಿನಗ್ ಮಾತ್ರ ಸರಿ ಹಾಕಿದಾರೆ, ನಮಗ್ ತಪ್ಪಾಕಿದ್ದಾರೆ ಅಂತ. ನಾನಂತೂ ಆ ಟೀಚರ್ನ ತುಂಬಾ ಹೇಟ್ ಮಾಡ್ತಾ ಇದ್ದೆ. ನಾನು ಇವತ್ತವರೆಗೂ ಆ ಟೀಚರ್ ಹೆಸರು ಎಲ್ಲೂ ಹೇಳೂ ಇಲ್ಲ. ನೋಡಿ, ಹೇಟ್ ಮಾಡೋ ಟೀಚರು ನೆನ್ಪಿದ್ದಾರೆ, ಪ್ರೀತಿಸಿರೋ ಟೀಚರು ನೆನ್ಪಿದ್ದಾರೆ. ಆದ್ರೆ ಪ್ರೀತಿಸಿರೋ ಟೀಚರ್ ಬಗ್ಗೆ ನಾವ್ ಎಷ್ಟೆಲ್ಲ ಮಾತಾಡಿದೀವಿ, ಹೇಟ್ ಮಾಡೋ ಟೀಚರ್ನ ಅಂದ್ರೆ ಹೇಳಕ್ಕೂ ಇಷ್ಟ ಇರಲ್ಲ. ಸೊ ಹಂಗಂತ ನಾನು ಇವಾಗ ಓಕೆ ಅವ್ರವ್ರು ಹೇಗಿದ್ದಾರೆ ಹಾಗಿದ್ರು ಅಂತ ಅಕ್ಸೆಪ್ಟ್ ಮಾಡಿದೀನಿ. ಆದ್ರೆ ವಿದ್ಯಾರ್ಥಿಗಳ ಮನ್ಸಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ಆಗಿ, ಅಂದ್ರೆ ಇದನ್ನ ಓದ್ಬೇಕಾದ್ರೆ ನಾನೊಬ್ಬ ವಿದ್ಯಾರ್ಥಿಯ ಜಾಗದಲ್ಲಿ ನಿಂತು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಶಿಕ್ಷಕರು ನಮ್ಮಿಂದ ಅಂದ್ರೆ ವಿದ್ಯಾರ್ಥಿಗಳು ನಮ್ಮಿಂದ ದೂರ ಹೋಗ್ತಿದ್ದಾರೆ ಶಿಕ್ಷಕರಿಂದ ಅಂದ್ರೆ ಈ ಎಲ್ಲಾ ಗುಣಗಳು ಶಿಕ್ಷಕರಲ್ಲಿ ಇರುತ್ತೆ. ಇದೇ ಗುಣಗಳು ಪೇರೆಂಟ್ಸ್ ಅಲ್ಲಿ ಇದ್ರೆ ಮಕ್ಕಳು ದೂರ ಆಗ್ತಾರೆ. ನೀವು ಯಾವುದೇ ಕ್ಷೇತ್ರದಲ್ಲಿದ್ರು ನಿಮ್ಮಲ್ಲಿ ಈ ಗುಣಗಳಿದ್ರೆ ನಮ್ಮ ಜೊತೆಯಲ್ಲಿರೋ ಸಂಬಂಧಗಳು ದೂರ ಆಗುತ್ತೆ. ಹಾಗಾಗಿ ನೀವು ಕಲಿಯದಿದ್ದರೆ ಅದು ನಿಮಗೆ ಸಾಧ್ಯವಾಗದಲ್ಲ, ನೀವು ಪ್ರಯತ್ನಿಸದ್ದು ಅಂತ. ಅಂದ್ರೆ ನಾವು ಕಲಿಬೇಕಾಗಿದೆ, ಕಲಿದಿದ್ರೆ ಅದು ನಿಮ್ಗೆ ಸಾಧ್ಯವಾಗದ್ದಲ್ಲ. ಅಂದ್ರೆ ನೀವು ಕಲ್ತ್ರೆ ಇದೇನ್ ನಿಮ್ಗೆ ಇಂಪಾಸಿಬಲ್ ಏನಲ್ಲ. ನೀವು ಟ್ರೈ ಮಾಡ್ಬೇಕು, ಆ ತರ ಇರಕ್ಕೆ ನೀವು ಟ್ರೈ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಕಲ್ತ್ರೆ ಎಲ್ಲಾನು ನಾವು ಚೇಂಜ್ ಮಾಡ್ಕೊಬಹುದು. ಅಂದ್ರೆ ಡೆಫಿನೆಟ್ಲಿ ನಮ್ಮ ವ್ಯಕ್ತಿತ್ವನು ಚೇಂಜ್ ಮಾಡ್ಕೊಬಹುದು. ಸೊ ಹಾಗಾಗಿ ಟೀಚರ್ಸ್ ಕೂಡ ನಾನು ಹಿಂಗೆ ಇರೋದು ಅನ್ನೋದ್ರ ಬದಲು ಕಲ್ತು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾನು ಫ್ಲೆಕ್ಸಿಬಲ್ ಆಗ್ಬೇಕು ಅಂತ ಪ್ರಯತ್ನ ಪಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಟಾಪಿಕ್ ಅಲ್ಲ. ಹಾಗಿದ್ರೆ ನೀವ್ ಇವತ್ತೇನ್ ಅಫರ್ಮೇಶನ್ ಮಾಡ್ಕೊಳ್ತೀರಾ? ನಮ್ಮಿಂದ ಅಂದ್ರೆ ನಮ್ ಜೊತೆಲಿರೋರು ದೂರ ಹೋಗದೆ ಇರೋ ಹಾಗೆ, ಅಂದ್ರೆ ನಾನು ನನ್ನ ವ್ಯಕ್ತಿತ್ವವನ್ನ ಅಭಿವೃದ್ಧಿ ಪಡಿಸಿಕೊಳ್ಳುತ್ತೇನೆ ಅಂತ ಕಮೆಂಟ್ ಮಾಡಿ. ನಾನು ನನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿ ಪಡಿಸಿಕೊಳ್ಳುತ್ತೇನೆ ಅಂತ ಕಮೆಂಟ್ ಮಾಡಿ. ಸೊ ಎವ್ರಿ ಡೇ ಬೈ ಡೇ ನಾವು ವ್ಯಕ್ತಿತ್ವವನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.